ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಕೂತ್ಕೊಂಡು ಪಾರ್ಥ, ನಾನು ಹೇಳಿದ್ನಲ್ಲ ಚೇಬ್ರು, ನಮ್ಮ ಕಂಪ್ನಿ ಎಂಪ್ಲಾಯೀಸ್ದು ಸ್ವಲ್ಪ ಡಿಮ್ಯಾಂಡ್ಸ್ ಇದೆ ಅಂತ, ಅದ್ರ ಬಗ್ಗೆ ಮಾತಾಡೋಕ್ಕೆ ಕರೆಸಿದ್ದೀನಿ. ಹೇಳಿ, ಏನು ವಿಷಯ? ಸರ್, ನಾವು ಆಲ್ರೆಡಿ ನಮ್ಮ ಡಿಮ್ಯಾಂಡ್ಸ್ನ ಒಂದು ಲಿಸ್ಟ್ ಮಾಡಿ ಮೇಲ್ ಕೂಡ ಮಾಡಿದ್ದೀವಿ. ತಾವು ದೊಡ್ಡ ಮನ್ಸು ಮಾಡಿ ನಮ್ಮ ಡಿಮ್ಯಾಂಡ್ಸ್ನ ಫುಲ್ಫಿಲ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸರ್, ಇದೇ ನಮ್ಮ ಹೊಸ ಡಿಮ್ಯಾಂಡ್ಸ್ ಅಲ್ಲ ಸರ್. ಇದಕ್ಕೋಸ್ಕರ 5 ವರ್ಷದಿಂದ ನಾವು ಕಾಯ್ತಾನೆ ಇದ್ದೀವಿ. ಆದರೆ ಏನೂ ಆಗ್ತಾನೆ ಇಲ್ಲ, ಏನು ಬೆಟರ್ಮೆಂಟ್ ಕೂಡ ಇಲ್ಲ. ಹೀಗಾದರೆ ನಮಗೆಲ್ಲ ತುಂಬ ಕಷ್ಟ ಆಗುತ್ತೆ ಸರ್. ಕಷ್ಟ ಆಗುತ್ತೆ. ಹಾಗಂತ ನಿಮ್ಮ ಡಿಮ್ಯಾಂಡ್ಸ್ನ ಫುಲ್ಫಿಲ್ ಮಾಡ್ತಾ ಹೋದರೆ ನಮಗೆ ಕಷ್ಟ ಆಗುತ್ತಲ್ಲ, ನಾವೇನು ಮಾಡೋದು? ಇರೋ ಅಷ್ಟು ದುಡ್ಡನ್ನು ಎಲ್ಲದನ್ನು ಇನ್ವೆಸ್ಟ್ ಮಾಡಿ ನಾವು ರಿಸ್ಕಲ್ಲಿ ಕೂತಿರ್ತೀವಿ. ಅದನ್ನು ಯಾರ ಹತ್ರ ಹೇಳೋಣ? ನಿಮ್ಗಳಿಗೆ ಹೋದರೆ 1 ತಿಂಗಳು ಸಂಬಳನೋ ಇಂಕ್ರಿಮೆಂಟೋ ಬೋನಸ್ಸೋ ಹೋಗುತ್ತಷ್ಟೆ. ಆದರೆ ನಮಗೆ ಹೋದರೆ ಇಡೀ ಕ್ಯಾಪಿಟಲ್ಲೇ ಹೋಗುತ್ತೆ. ಝೀರೋಗೆ ಬಂದು ನಿಂತ್ಕೊಂಡ್ಬಿಡ್ತೀವಿ. ಒಬ್ಬ ಎಂಪ್ಲಾಯರ್ ಬುಡ ಗಟ್ಟಿಗಿದ್ರೇ ನಿಮ್ಮಂಥ ಎಂಪ್ಲಾಯೀಸ್ಗಳಿಗೆ ಕೆಲಸ ಸಿಗೋದು. ಅದೇ ನಮ್ಮಂಥ ಒಬ್ಬ ಎಂಪ್ಲಾಯರ್ ಬೀದಿಗೆ ಬಂದರೆ ನಿಮ್ಮಂಥ 1000 ಎಂಪ್ಲಾಯೀಸ್ಗಳು ಬೀದಿಗೆ ಬರ್ತೀರ. ಅದು ನಿಮ್ಮ ತಲೆಯಲ್ಲಿರಲಿ. ನಮ್ಗಳಿಗೆ ಬಂದರೂ ಬೆಟ್ಟಾನೆ, ಹೋದರೂ ಬೆಟ್ಟಾನೆ. ನಿಮ್ಗಳ ಡಿಮ್ಯಾಂಡ್ಸ್ನ ತಂದು ಮುಂದೆ ಇಡೋದಕ್ಕೂ ಮುಂಚೆ ಇದ್ರ ಬಗ್ಗೆನೂ ಥಿಂಕ್ ಮಾಡಬೇಕಲ್ವ? ನನಗೂ 1000 ಡಿಮ್ಯಾಂಡ್ಸ್ ಇದೆಯಪ್ಪ, ನಾನು ಯಾರ ಹತ್ರ ಹೇಳ್ಕೊಳ್ಳಿ ಹೋಗಿ? ಹಾಂ, ನನ್ನ ಡಿಮ್ಯಾಂಡ್ಸ್ನ ಫುಲ್ಫಿಲ್ ಮಾಡೋರು ಯಾರು? ನೀವುಗಳು ಮಾಡ್ತೀರಾ? ನಿಮ್ಗಳಿಗೇನು ಅಂತಂದರೆ ತಿಂಗಳ ಬರೋ ಸಂಬಳ ಅಥವಾ ವರ್ಷಕ್ಕೆ ಬರೋ ಬೋನಸ್ಸು ಇಂಕ್ರಿಮೆಂಟು ಕರೆಕ್ಟಾಗಿ ಬಂದುಬಿಟ್ರೆ ಸಾಕು. ಕೆಲಸ ಕೊಟ್ಟಿರೋ ಕಂಪ್ನಿ ಹೆಂಗಾದರೂ ಹಾಳಾಗೋಗ್ಲಿ, ನೀವು ನಿಮ್ಗಳ ಫ್ಯಾಮಿಲಿ ಜೊತೆ ಹ್ಯಾಪಿಯಾಗಿರಬೇಕು ಅಲ್ಲ? ನಮ್ಮ ಇಡೀ ಸರ್ವಸ್ವ, ಲೈಫು, ಟೈಮು ಪ್ರತಿಯೊಂದನ್ನು ನಮ್ಮ ಬಿಸ್ನೆಸ್ ಮೇಲೆ ಹಾಕಿ ಬೆಂಕಿ ಮೇಲೆ ಕೂತಿರ್ತೀವಿ ನಾವು. ನಮ್ಮ ಕಷ್ಟಗಳೇನು ಅಂತ ಗೊತ್ತಾ ನಿಮಗೆ? ನಿಮ್ಮ ಬಾಸು, ಹಳೆ ಬಾಸು ನಮ್ಮಣ್ಣ ನನ್ನ ತಲೆ ಮೇಲೆ 600 ಕೋಟಿ ಸಾಲ ಎಳೆದ್ಬಿಟ್ಟು ಹೋಗಿದ್ದು. ಅದನ್ನು ತೀರ್ಸಕ್ಕೆ ನಾನು ಪಟ್ಟಿದ್ದ ಪಾಡು ನನಗೆ ಮಾತ್ರ ಗೊತ್ತು. ಅದನ್ನು ತೀರ್ಸೋದಕ್ಕೆ ಎಷ್ಟು ಒದ್ದಾಡಿದ್ದೀನಿ, ಎಷ್ಟು ನಿದ್ದೆಗೆಟ್ಟಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು. ಆದರೆ ಅದರ ಬಗ್ಗೆ ಒಂದು ಚಿಕ್ಕ ಕ್ಲೂನು ನಿಮ್ಗಳಿಗಿಲ್ಲ. ಡಿಮ್ಯಾಂಡ್ಸ್ ಅಂತೆ ಡಿಮ್ಯಾಂಡ್ಸ್. ಇದೆಲ್ಲ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಹೇಳೋ ಅವಶ್ಯಕತೆ ಇರಲಿಲ್ಲ. ಬರೀ ನಿಮ್ಗಳ ಸ್ವಾರ್ಥದ ಬಗ್ಗೆ ಮಾತ್ರ ಯೋಚನೆ ಮಾಡೋದಿಲ್ಲ, ಸ್ವಲ್ಪ ನಮ್ಗಳ ಬಗ್ಗೆನೂ ಯೋಚನೆ ಮಾಡಬೇಕು. ಆ್ಯಂಡ್ ಫೈನಲಿ ನಿಮ್ಮಂಥವ್ರು, ತಮ್ಮ ಸ್ವಾರ್ಥಗಳ ಬಗ್ಗೆ ಮಾತ್ರ ಯೋಚನೆ ಮಾಡುವಂಥ ಎಂಪ್ಲಾಯೀಸು ನನಗೆ ಬೇಕಾಗಿಲ್ಲ. ಪಾಪ್ಯುಲೇಷನ್ ತುಂಬ ದೊಡ್ಡದಾಗಿದೆ ಇಂಡಿಯಾದು. ಬುದ್ಧಿವಂತರಿಗೇನು ಕಡಿಮೆ ಇಲ್ಲ. ಕಾಲ್ ಫಾರ್ ಮಾಡಿದ್ರೆ ಕ್ಯೂವಲ್ಲಿ ನಿಂತ್ಕೋತಾರೆ ಇಂಟರ್ವ್ಯೂಗೋಸ್ಕರ. ಅದು ದಿವಾನ್ ಗ್ರೂಪ್ ಆಫ್ ಕಂಪ್ನೀಸ್ಗಿರೋ ತಾಕತ್ತು. ಈ ಥರದ್ದೆಲ್ಲ ಡಿಮ್ಯಾಂಡ್ಸ್ ಇಟ್ಟು ನಮ್ಮನ್ನು ಬಗ್ಸ್ಬೋದು ಅಂತ ಅಂದ್ಕೊಂಡ್ರೆ ಖಂಡಿತ ಅದು ನಮ್ಮ ಹತ್ರ ನಡೆಯೋದಿಲ್ಲ. ಏನು ಮಾತಾಡ್ತಾ ಇದ್ಯಾ? ಪ್ಲೀಸ್ ಪಾರ್ಥ, ನೀನು ಲೂಸ್ ಕೊಟ್ಟಿರೋದಕ್ಕೆ ಇವತ್ತು ಅವರೆಲ್ಲ ಇಲ್ಲಿ ಬಂದು ಕೂತಿರೋದು. ಬುದ್ಧಿ ಇಲ್ವ ನಾನು ಹಿಂಗೆ? ಇಲ್ಲಿ ನಾನು ಬಾಸು, ನಾನಷ್ಟೇ ಮಾತಾಡಬೇಕು. ನಾನು ಮಾತಾಡಿದಷ್ಟೇ ಇಲ್ಲಿ ನಡಿಬೇಕು. ಕೆಲಸ ಆಗಬೇಕು ಅಂತ ಸಿಕ್ದವ್ರ ಕಾಲಲ್ಲಿ ಅಡಿಯೋಕ್ಕಾಗೋದಿಲ್ಲ ಪಾರ್ಥ ನನ್ನ ಕೈಲಿ. ಸಂಬಳ ತಗೊಳ್ಳೋ ಇವ್ರುಗಳಿಗೆ ಅಷ್ಟು ಇರಬೇಕಾದ್ರೆ ಸಂಬಳ ಕೊಡೋನು ನಾನು, ನನಗೆಷ್ಟು ಇರಬೇಡ. ಆ್ಯಂಡ್ ಅದೇ ಸಂಬಳ ಕೊಟ್ಟರೆ ಇವ್ರಿಗಿಂತ ಜಾಸ್ತಿ ಕೆಲಸ ಮಾಡೋರು ಬೇಜಾನ್ ಜನ ಸಿಗ್ತಾರೆ ನನಗೆ. ಇವ್ರುಗಳೇ ಬೇಕಾಗಿಲ್ಲ. ನೀನೇನಾಗಿ ಕೂತೀರಾ? ಹೊರಡಿ. ಜೈಬ್ರೋ, ಒಂದು ನಿಮಿಷ. ಜೈಬ್ರೋ, ಪಾರ್ಥ ಅವರೇ, ನೀವು ಕರೆದ್ರಿ ಅಂತ ನಾವು ಬಂದ್ವಿ. ಬಟ್ ನಾವು ಕೇಳ್ತಾ ಇರೋ ಡಿಮ್ಯಾಂಡ್ಸಿಗೆ ಅಣ್ಣ ಒಪ್ತಾ ಇಲ್ಲ. ನೋಡಿ, ನಮ್ಮಣ್ಣ ಆ ಥರ ಮಾತಾಡ್ದಂತ ಪ್ಲೀಸ್ ಯಾರೋ ಅಪ್ಸೆಟ್ ಆಗ್ಬೇಡಿ. ಬಟ್ ಅವ್ರು ಹೇಗೆ ಮಾತಾಡಿದ್ರು ಅಂತ ನೀವೇ ನೋಡಿದ್ರಲ್ಲ ಸರ್.
ನಾವೇನು ಮಾಡೋದು? ನಾವು ನಮ್ಮ ದಾರಿ ನೋಡ್ಕೊಬೇಕಲ್ವಾ? ನಮಗೆ ಬೇರೆ ದಾರಿ ಇಲ್ಲ. ನೋಡಿ, ನಿಮ್ಮ ಸಿಚುವೇಶನ್ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನೀವು ತುಂಬ ವರ್ಷಗಳಿಂದ ನಮ್ಮ ಕಂಪ್ನಿಯಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀರಾ. ನೀವು ಕೇಳ್ತಾ ಇರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದರೆ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಅಣ್ಣ ಗೌತಮ್ ದಿವಾನಿ ಕಂಪ್ನಿನ ತುಂಬ ಕಷ್ಟಪಟ್ಟು ಕಟ್ಟಿದ್ದಾರೆ. ಅದು ನಿಮಗೂ ಚೆನ್ನಾಗಿ ಗೊತ್ತಿದೆ. ನೀವು ಕೂಡ ಆ ಜರ್ನಿಲಿದ್ರಿ ಅಲ್ವಾ? ನೋಡಿ, ಈ ಕಂಪ್ನಿ ಹಿಂದೆ ಬಹಳ ಜನಗಳ ನಂಬಿಕೆ, ಶ್ರಮ ಹಾಗೂ ಭರವಸೆ. ಇಲ್ಲಿ ಬರೀ ಬಿಸ್ನೆಸ್ ಇಲ್ಲ, ಸ್ವಲ್ಪ ಎಮೋಷನ್ಸ್ ಇದೆ, ಸೆಂಟಿಮೆಂಟ್ಸ್ ಕೂಡ ಇದೆ. ಈ ಕಂಪ್ನಿ ನಮ್ದು ಮಾತ್ರ ಅಲ್ಲ, ನಿಮ್ಮದು ಕೂಡ. ಅದರಿಂದ ನೀವು ಕೂಡ ಬೆಳೆದಿರ ಅಂತ ನಾನು ನಂಬಿದ್ದೀನಿ. ಸೊ ಇವಾಗ ಕಷ್ಟ ಬಂದ ತಕ್ಷಣ ಅದನ್ನ ಬಿಟ್ಟು ಹೋಗೋದು ಎಷ್ಟು ಸರಿ? ಎಲ್ಲೋ ಒಂದು ಕಡೆ ನಿಮಗೆ ಒಂದು ಒಳ್ಳೆ ಪೊಸಿಷನ್ ಸಿಗ್ತಾ ಇದೆ, ಸ್ಯಾಲ್ರಿ ಜಾಸ್ತಿ ಸಿಗ್ತಾ ಇದೆ ಅಂತ ನೀವು ನಮ್ಮನ್ನ ಬಿಟ್ಟು ಹೋಗೋದಕ್ಕಾಗತ್ತಾ? ಆ ಸಂಬಂಧನ ಅಷ್ಟು ಈಸಿಯಾಗಿ ಕಳ್ಸ್ಕೊಂಡು ಹೋಗೋಕ್ಕಾಗತ್ತಾ? ಪ್ಲೀಸ್, ನೀವು ನಮಗೋಸ್ಕರ ಅಲ್ದಿದ್ರು ನಮ್ಮ ಅಣ್ಣ ಗೌತಮ್ ದಿವಾನ್ಗೋಸ್ಕರನಾದ್ರು ನಮ್ಮ ಜೊತೆಗಿರಿ. ಈ ಕಂಪ್ನಿ ಅವನು ಕಟ್ಟಿರೋ ಕನಸು. ಸೊ ಅವನು ಬರೋ ತನಕ ಆದರೂ ಈ ಕಂಪ್ನಿ ಅವನ ಕನಸನ್ನು ಉಳಿಸ್ಕೊಂಡು ಹೋಗೋಣ. ಪ್ಲೀಸ್, ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ. ನಂಗೆ 100% ನಂಬಿಕೆ ಇದೆ, ಅಣ್ಣ ಬಂದೇ ಬರ್ತಾನೆ. ಅವರು ಬರ್ತಾರೆ ಅನ್ನೋ ನಂಬಿಕೆಯಿಂದಾನೆ ಸರ್ ಇಷ್ಟು ವರ್ಷ ನಾವು ಇದ್ದಿದ್ದು. ಅದೇ ಭರವಸೆಯಿಂದ ನಾವು ಕೆಲಸ ಮಾಡ್ಕೊಂಡು ಹೋದ್ವಿ. ಬಟ್ ಈಗ ನಮಗೆ ವೆಯ್ಟ್ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ನಮಗೂ ಕಮಿಟ್ಮೆಂಟ್ ಇರುತ್ತೆ, ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದಕ್ಕೆ ನಾವು ಈ ನಿರ್ಧಾರ ತೊಗೊಂಡ್ವಿ. ನಮಗೂ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಟೈಮ್ ಕೊಡಿ. ನೀವು ಹೇಳಿದಿರ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ವೆಯ್ಟ್ ಮಾಡ್ತೀವಿ, ನಿಮ್ಮ ಜೊತೆ ನಿಲ್ತೀವಿ ಸರ್. ಥ್ಯಾಂಕ್ಸ್. ಆ್ಯಂಡ್ ನಾನು ಕೂಡ ನಿಮ್ಮೆಲ್ಲರ ಪ್ರಾಬ್ಲಮ್ನ ಒಂದು ಬೆಸ್ಟ್ ಪಾಸಿಬಲ್ ವೇರಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಅವನ ಪರವಾಗಿ ನಾನು ನಿಮ್ಮೆಲ್ಲರ ಹತ್ರ ಸಾರಿ ಕೇಳ್ತೀನಿ. ಪ್ಲೀಸ್. ನೀವ್ಯಾಕೆ ಸಾರಿ ಕೇಳ್ತೀರ ಬರುತ್ತಾವೆ? ಪರವಾಗಿಲ್ಲ ಬಿಡಿ, ನಾವೇನು ಹೊರಡ್ತೀವಿ. ಸರಿ. ನಿನ್ನ ಕೈ ರುಚಿನ ತುಂಬಾ ಮಿಸ್ ಮಾಡಿಕೊಂಡೆ. ಮತ್ತೆ ನಮ್ಮ ಅಕ್ಕ ಅಂದರೆ ಸುಮ್ಮನೆನಾ? ಎಲ್ಲರಲ್ಲೂ ಹೀರೋ, ಸಾರಿ ಹೀರೋಯಿನ್ ಅವರು. ಊಟ ಭೂಮಿಕಾ ನೋಡು, ಆಕಾಶ್ ಹೇಗೆ ತಿಂತಿದ್ದಾನೆ. ತೇಟ್ ನಮ್ಮ ಗುಂಡು ಥರನೇ ಅವನು ಹೀಗೆ ಅನ್ಭವಿಸ್ಕೊಂಡೇ ತಿಂತಿದ್ದ. ಅತ್ತೆ ತಿಂತಿದ್ದಲ್ಲ, ಇನ್ನೂ ತಿಂತಾ ಇದ್ದಾರೆ. ಇದು ನಿಲ್ತಿಲ್ಲ, ನಿಲ್ಲೋದು ಇಲ್ಲ. ಯಾಕ್ರೆ ಕಣ್ಣಾಗ್ತೀರಾ? ಬೆಳೆಯೋ ವಯಸ್ಸು ನಂದು. ಯಾವ್ದು ಬೆಳೆ ವಯಸ್ಸು? ಬಿಳಿ ಕೂದ್ಲಾ? ಹಲೋ, ಶೇಪ್ ಔಟ್ ಎಲ್ಲ ಮಾಡಿಬಿಡಿ ನೀವು. ಈಗಲೇ ಶೇಪ್ ಔಟ್ ಆಗಿದ್ದೀರಾ, ಇನ್ನೇನು ಶೇಪ್ ಔಟ್ ಮಾಡೋದು? ಸಾಕು, ಸುಮ್ಮನೆ ರೀ. ನಿಮ್ಗೆ ಗೊತ್ತಾ, ಮೋಸ್ಟ್ ಎಲಿಜಿಬಲ್ ಅಂಕಲ್ ನಾನು. ಇದು ಬೇರೆ.